ಎಲ್ಲಿಗೆ ಹೋಗಿದ್ದಾನೆ? ಮೈದುನ, ಎಂದು ಇಲ್ಲದ ಈ ದುರ್ಬುದ್ಧಿ ಇಂದು ನಿನ್ಗೆ ಯಾಕಪ್ಪ? ಅತ್ತಿಗೆ, ಇನ್ನು ಮುಂದೆ ಹೀಗೆ ನಡೆಯುತ್ತದೆ. ಇರಲಿ, ನಿಮ್ಮನ್ನೊಂದು ಪ್ರಶ್ನೆ ಕೇಳಲೆ? ಹೆತ್ತ ಮಗ ಸ್ವರೂಪದಂತಿರುವ ನಿನ್ನ ಮಾತು ಕೇಳದೆ ಇರೋದು ಸಾಧ್ಯವೇನು? ಹೇಳಪ್ಪ ಮೈದುನ, ಅದ್ಯಾವ ಮಾತಂತ ಹೇಳಪ್ಪ. ನಿಮ್ಮ ಮದುವೆ ಆಗಿ 25 ವರ್ಷ ಕಳೆದರು ಈ ದೇಶಗಟ್ಟಿ ಮನೆತನದಲ್ಲಿ ತೊಟ್ಟಿಲು ಕಟ್ಟಲಿಲ್ಲ, ಜೋಗಳು ಲಾಲೆ ಆಡು ಕೇಳೇ ಇಲ್ಲ. ಹೌದು ಮೈದುನ, ಆದ್ರೆ ಹೆತ್ತ ಮಗನಂತೆ ನೀನಿರುವಾಗ ನನ್ಗೆ ಯಾಕೆ ಬೇಕಪ್ಪ ಮಕ್ಕಳ ಆಸೆ? ನೀವು ಹೇಳೋ ಮಾತು ನಾನು ನಿಮ್ಮ ದೃಷ್ಟಿಯಲ್ಲಿ ಮಗ ಇದ್ದಂತೆ. ಆದರೆ ನಾನು ಯಾವತ್ತು ನಿಮ್ಮನ್ನು ಆ ಭಾವನೆಯಿಂದ ನೋಡೇ ಇಲ್ಲ. ಶಿವ 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 ಶಿವ. ಮೈದುನ, ಕುಡಿದ ಅಮೂಲು ಜಾಸ್ತಿ ಆಗಿದೆ ಅಂತ ಕಾಣುತ್ತೆ. ಬಾರಪ್ಪ, ರೆಸ್ಟ್ ಮಾಡಬಹುದು. ಬಾರಪ್ಪ ಒಳಗೆ. ನಾನು ಎಷ್ಟು ಕುಡಿಬೇಕು ಅಷ್ಟೇ ಕುಡಿದಿದ್ದೇನೆ. ಸುಮ್ಮನೆ ಗಂಡಸ್ಥಾನವಿಲ್ಲದ ಶಂಡನಿಗೆ ಸಂಸಾರ ಮಾಡೋದಕ್ಕಿಂತ ನೋಡು, ನೆಟ್ಟಿಗೆ ಮಾತಾಡು. ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಾಗಿರೋದಿಲ್ಲ. ಗೌರಿ, ನರ ಸತ್ತ ಶಂಡನೊಂದಿಗೆ ಬಾಳ್ವೆ ಮಾಡಿದ್ರೆ ಮಕ್ಕಳಾಗಲು ಸಾಧ್ಯವೇ? ಸುಮ್ಮನೆ ಮನಸ್ಸು ಕಲ್ಲು ಮಾಡಿಕೊಂಡು ಈ ಚಿಗುರು ಮೀಸೆಯ ಹುಡುಗನೊಂದಿಗೆ ಗುಪ್ತಗಾಮೀನೆ ಅಂತೆ ಕಪ್ಪು ಚುಪ್ಪಾಗಿ ನನ್ನ ತೋಳಿನ ಆಶ್ರಯದಿಂದ ಈ ಮನೆಯ ವಂಶದ ದೀಪ ಹಚ್ಚಲಾಗ. ಕಾಮದ ನಂದಿರಿದ ಕತ್ತೆಯೇ, ನಾನ್ ಯಾರೋ? ನಿನ್ನ ಅತ್ತಿಗೆ. ನಿನ್ನ ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಕಡೋ. ಅವಳನ್ನು ಮಂಚಕ್ಕೆ ಸರಸರೊಳಗೆ ಕರಿತಾ ಇದೆಯಲ್ಲ, ಬದ್ಮಾಶ್! ಅತ್ತಿಗೆ ಅತ್ತಿಗೊಂದಿಗೆ ಸರ್ಸಾಡಬಾರದೆಂದು ಯಾವ ಗ್ರಂಥದಲ್ಲಿ, ಯಾವ ಕಾನೂನಿನಲ್ಲಿ ಬರ್ತಿದೆ? ಮನಸ್ಸು ಜಾತಿಗೆ ಮನಸ್ಸಾಕ್ಷಿ ಕಾರಣವೋ ಅದನ್ನ ಮೊದಲು ನೀನು ಅರ್ಥ ಮಾಡ್ಕೊಳ್ಳೋ. ಅರ್ಥ ಮಾಡ್ಕೋ. ಅರ್ಥ ನನಗೆ ಯಾವುದೂ ಬೇಕಾಗಿಲ್ಲ. ನಿನ್ನ ಅಂದ ಚಂದದ ಮೇಲೆ ನಟ್ಟಿದೆ ಈ ಶರತ್ತನ ಕಣ್ಣು. ಒಂದೇ ಒಂದು ಸಲ ನಿನ್ನ ಮೆತ್ತನ ಕೈಯಿಂದ ನನ್ನ ದೇಹವನ್ನು ಮುಟ್ಟಿ ಮುದ್ದಾಡಿ ಒಂದೇ ವರ್ಷದಲ್ಲಿ ಈ ಧರ್ಮ ತುಂಬಿದ ಮನೆಯಲ್ಲಿ ಜೋಗಳ ಕಟ್ಟಿಲ್ಲ ಅಲೆ ಆಡ್ತೀಯ? ಮೈದುನ, ಅಜ್ಞಾನಕ್ಕೆ ಆಹುತಿಯಾಗಿ ಕಾಮದ ಪಿತ್ತ ತಲೆಗೆ ಇರಿಸಿಕೊಂಡು ಮದವೇರಿದ ಕಾಡು ಹಾಳಂತೆ ವರ್ತಿಸಬೇಡವೋ? ಒಂದೇ ಒಂದು ಸಾರಿ ನಿನ್ನ ಶುದ್ಧ ಮನಸ್ಸಿನಿಂದ ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋ. ಆಗ ನಿನಗೆ ಚೆನ್ನಾಗಿ ಅರ್ಥ ಆಗುತ್ತಪ್ಪ, ಚೆನ್ನಾಗಿ ಅರ್ಥ ಆಗುತ್ತೆ. ಪರಿಜ್ಞಾನದ ಪರಿವರ್ತನೆ ಮಾಡೋ ಮೂಡು ನನಗಿಲ್ಲ. ನನ್ನ ಕಾಮದ ಒಂದು ನನ್ನ ತಲೆಗೆ ಏರಿದ ಮೇಲೆ ಯಾವ ಮನೆ ಸ್ತ್ರೀ ಆಗಲಿ ಅಥವಾ ನಮ್ಮ ಮನೆ ಹಣ್ಣಾಗಲಿ ಕದ್ದುಂಡು ತಿಂದು ಬಿಸಾಕುದೇ ಶರತ್ತನ ಶಪಥ. ಬಾಯಿ ಮುಚ್ಚೋ ಮನೆ ಹಾಳ. ಹೆಣ್ಣು ಬಾಳಿನ ಕಣ್ಣು. ಆ ಬಾಳಿನ ಆಸ್ತಿಗೆ ನೀನು ಕಣ್ಣು ಹಾಕಲು ಮುಂದಾದ್ರೆ ರಣ ಚಂಡಿಯಾಗಿ ನಿನ್ನ ಕಣ್ಣು ಕಿತ್ತಾಕ್ಬೇಕಾಗುತ್ತೋ? ಚಂಡಿ ಚಾಮುಂಡಿ, ನೂರಾರು ಚಂಡಿ ಚಾಮುಂಡಿಯರು ಉಂಡವನು ಕತ್ತರಿಸಿ ಸತ್ತ ದೇಹದೊಂದಿಗೆ ಕಾಮದೇವನ ನುಡಿಸಿದ ಸರ್ದಾರ್ ಶರತ್ ದೇಸಾಯಿ. ಇಲ್ಲಿವರೆಗೂ ನೀನು ಕೈಲಾಗದ ಹೇಳಿ ಹೆಣ್ಣುಗಳ ಶೀಲವನ್ನ ಹಾಳು ಮಾಡಿರ್ಬೋದು, ಆದ್ರೆ
ನಾನು ಎಂದು ಗಂಡಸರ ಅವರ ಮಟ್ಟವನ್ನ ಕಿತ್ತು ಅವರನ್ನ ಅದನ್ನ ತಿಳಿಯೋ ಅದನ್ನ ಮಾತು ತಿಳಿದುಕೊಂಡು ಮಾತಾಡು. ದುರ್ಗೆ ನೀನು ದುರ್ಗೆ ಆದರೇನು, ವೀರರಾಣಿ ಚೆನ್ನಮ್ಮಾದರೇನು? ಹೆಣ್ಣು ಹೆಣ್ಣೆ, ಸುಮ್ಮನೆ ಸಮಯ ಹಾಳು ಮಾಡಬೇಡ, ಒಳ್ಳೆ ಅವಕಾಶ ಕಳೆದುಕೋಬೇಡ, ಬೇಗ ಬಂದು ಅಪ್ಪಿಕೋ ನನ್ನನ್ನು. ನೀನು ಅಪ್ಪು ಎಂದಾಗ ನಿನ್ನನ್ನು ಬಂದು ಅಪ್ಪಿ ಮುದ್ದಾಡಲು ನಾನೇನು ಸೂಳೆ ಅಲ್ವೋ? ಸಾಧಿ ಶ್ರೋಮಣಿ ಹೆಣ್ಣು ಅಷ್ಟೇ ಅಲ್ಲ, ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ನಿನ್ನ ಅಣ್ಣನ ಹೆಂಡತಿಯೋ. ಈ ರೀತಿ ಮದ ತುಂಬಿಕೊಂಡು ಮತ್ತಿನಿಂದ ನನ್ನ ಅಪ್ಪಿ ತಪ್ಪಿ ನನ್ನೇನಾದ್ರೂ ಮುಟ್ಟಲು ಬಂದ್ರೆ ಈ ಸಮಾಜದ ಜನ ನಿನ್ನನ್ನು ಓಡಾಡಿಸಿಕೊಂಡು ಹೊಡಿತಾರೆ. ಅಕ್ಷರ ಸಮಾಜ ಗೌರಿ, ಈ ಸಮಾಜದಲ್ಲಿ ದೊಡ್ಡ ವಯಸ್ಸಿನ ಹುಡುಗರನ್ನು ಕಂಡು ಅಣ್ಣ ತಮ್ಮ ಎಂದು ಕರೆಯುತ್ತಾರೆ. ಆಮೇಲೆ ಹೊಲಕ್ಕೆ ಹೋಗುವಾಗ ಕಣ್ಣು ಸೊನ್ನೆ ಮಾಡಿಕೊಂಡು ಆ ಹುಡುಗನೊಂದಿಗೆ ಬೆಳೆದ ನಿತ್ತ ಬೆಳೆಯಲ್ಲಿ ಅರಬತ್ತಲಾಗಿ ಕಾಮದ ನಂದು ತೀರಿಸಿಕೊಳ್ಳೋ ಹೆಣ್ಣುಗಳು ಎಷ್ಟಿಲ್ಲ ಈಗಿನ ಸಮಾಜದಲ್ಲಿ. ಹಣೆ ತುಂಬ ಈ ಬುತ್ತಿ ಹಚ್ಚಿ ಈ ಬುತ್ತಿಯ ಮಧ್ಯದಲ್ಲಿ ಒಂದು ಕುಂಕುಮದ ಬಟ್ಟಿಟ್ಟು ಕೊರಳಲ್ಲಿ ರುದ್ರಾಕ್ಷಿ ಕೈಯಲ್ಲಿ ಜಪಮಾಲೆ ಹಿಡಿದುಕೊಂಡು ಶಿವನ ಜ್ಞಾನ ಸ್ಪರ್ಶಿದು ಬಿಟ್ಟು ಅವರ ಮನೆಯ ಪುರುಷರೊಂದಿಗೆ ಕಾಮದ ಶಾಸ್ತ್ರ ಓದು ಹೆಣ್ಣುಗಳು ಎಷ್ಟಿಲ್ಲ ಇಲ್ಲಿನ ಸಮಾಜದಲ್ಲಿ. ಗಂಡನ ತಮ್ಮ ಅಂದ್ರೆ ಸಂತ ಮಗ ಇದ್ದಂತೆ, ಅಂತವನಿಗೆ ಪ್ರೀತಿ ಪ್ರೇಮ ಕಾಮದ ಉಚ್ಚರಿಸಿ ಅವನೊಂದಿಗೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಈ ಸಮಾಜದ ಮುಂದೆ ಮಹಾನ್ ಗರಿತಿಯರೊಂದು ಪೋಜ್ ಕೊಡುವ ಬಂಡ ಹತ್ತಿಯರಷ್ಟಿಲ್ಲ ಇನ್ನಿನ ಸಮಾಜದಲ್ಲಿ. ಅಂದಾಗ ಈ ಸಮಾಜ ಯಾರಿಗೇನು ಮಾಡಲು ಸಾಧ್ಯ? ಸುಮ್ಮನೆ ಇವತ್ತೊಂದು ದಿವಸ ನಾನು ನಿನ್ನ ಮೈದು ನನ್ನನ್ನು ಮರೆತು ನಿನ್ನ ಮೈ ಮನಸ್ಸನ್ನು ನನಗೆ ಒಪ್ಪಿಸು. ನಿನ್ನ ಮುಂದೆ ನಾನು ಯಾವತ್ತು ನಿನ್ನನ್ನು ಬಯಸೋದಿಲ್ಲ. ನೀತಿಗೆಟ್ಟ ನಾಯಿ, ಹೆಣ್ಣು ಈ ಜಗದ ಆಸ್ತಿಯೋ? ಅಂತ ಅನರ್ಘ್ಯ ರಕ್ತದ ಬಗ್ಗೆ ಇಷ್ಟೊಂದು ತುಚ್ಛವಾಗಿ ಮಾತಾಡ್ತಾ ಇದೆಯಲ್ಲ ಕುಕ್ಕರ್ಮಿ. ಹೌದು, ನಾನು ಕುಕ್ಕರ್ಮೆ ಅಷ್ಟೇ ಅಲ್ಲ ತಾಯಿ ಗಂಡ. ಅಯ್ಯೋ ತಾಯಿ, ಇಲ್ಲದ ವೇದಾಂತ ಪಟ್ಟಣ ಮಾಡಬೇಡ. ಇಬ್ಬರು ಕೂಡಿ ನಡೆಸೋಣ ಪ್ರೇಮದ ನಾದ, ಆಮೇಲೆ ಆಗುದು ನಮ್ಮಿಬ್ಬರಿಗೂ ಸಂತೋಷದ ನಾದ. ಅಯ್ಯೋ ತಾಯಿ, ಮನಶಂಕರ ತಾಯಿ, ದೇವ್ರಿ ದೇವಿ, ನನ್ನನ್ನು ಯಾವುದಾದ್ರೂ ರೂಪದಿಂದ ನನ್ನನ್ನು ಕಾಪಾಡು ತಾಯಿ, ಕಾಪಾಡು ದೇವಿ. ಕಲ್ಲಿನ ಗುಡಿಯಲ್ಲಿ ಕಣ್ಣು ಮುಚ್ಚಿಕೊಳ್ಳುತ್ತಿರುವ ಆ ನಿನ್ನ ದೇವಿಗೆ ಕರುಣೆ ಕೂಗು ಕೇಳುವುದೇ? ಬಾ ಸುಮ್ಮನೆ, ಕಾಡಿಸಿದ್ರೆ ನಾನು ಮುಂದೇನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಯಾವನೇ ನೀನು? ತಾಯಿಯ ಮೈ ಮುಟ್ಟಲು ಬಂದ ನರಕೊಂಡೆ. ಲೇ, ನಮ್ಮಿಬ್ಬರ ಕಾಮದ ಆಟ ತಡೆಯಲು ಬಂದ ನಾಯಿ ನಾನೇರನ್ನುವುದು ಚೆನ್ನಾಗಿ ನೋಡ್ಕೋ. ನೋಡಕ್ಕೆ ಇನ್ನೇನು ಉಳಿದೈತು? ಚಿಕ್ಕ ವಯಸ್ಸಿನವನಿದ್ದಾಗ ಕೈ ತುತ್ತು ಮಾಡಿ ಬೆಳೆಸಿ ದೊಡ್ಡ ಮಾಡಿ ತಾಯಿ ರೂಪದವಳನ್ನು ಕಾಮದಾಟಕ್ಕೆ ಬಯಸ್ಕೋ ನೀನೊಬ್ಬ ತಾಯಿ ಗಂಡ. ನಾಚಿಗಟ್ಟವನೇ, ನಿನಗೆ ನನ್ನ ಮೆಟ್ಟಿನಿಂದ ಹೊಡೆಯಬೇಕು. ಸಿಂಧೂರ, ಈ ದೇಸಾಯಪ್ಪ
ಪಾದ ತೊಳೆದು ನೀರು ಕುಡಿಯುತ್ತಿರ್ಬೇಕೆ ನನಗೆ ಅಕ್ಕಡೆ ಹೋಗ್ತೀನಿ ಅಂದು ಬರುತ್ತೆ ಕತ್ತವನೆ. ಇಟ್ಟರೆ ಸಗಣಿಯಾದೆ, ತೊಟ್ಟಿದರೆ ಕುರುಳಾದೆ, ಸುಟ್ಟರೆ ನುಸುಲಿಗೆ ಬತ್ತಿಯಾದೆ, ತೊಟ್ಟದೆ ಹೋದರೆ ಮೇಲು ಗೊಬ್ಬರವಾದೆ ಎಂಬ ಮಾತಿನಂತೆ ಲೇ ಶರಕ, ಈ ಸಿಂಧೂರ ಮಾನವಂತರ ಪಾದ ತೊಳಿತಾನ, ಗೌರವಸ್ಥರ ಮನೆ ಕಸ ಗುಡಿಸ್ತಾನ, ಅಷ್ಟ ಯಾಕ ಧರ್ಮವಂತರ ಸೇವೆ ಮಾಡ್ತಾನ. ಆದ್ರ ಹೆಣ್ಣು ಈ ಭಾರತ ದೇಶ ಸಂಪತ್ತು. ಆ ಸಂಪತ್ತಿಗೆ ನಿಮ್ಮಂತ ಕಾಮದ ಕಂಡ ಅರ್ಜುವ ನಿಮ್ಮಂತ ಕೆಟ್ಟ ಸೋಳೆ ಮಕ್ಕಳ ಸಿರ ಕಡಿಯುವ ಶಿವ ಮೆಚ್ಚಿದ ಕಣ್ಣಪ್ಪ ಹುಲಿ, ಈ ಕಲಿಯುಗ ಸಿಂಧೂರ ಹುಲಿ. ಬೇಡಪ್ಪ ಮಹಿಳ, ಬೇಡ ಸಿಂಧೂರ, ಬೇಡಪ್ಪ, ಅವನನ್ನ ಬಿಟ್ಬಿಡು. ಅವ್ವಾರು, ತಪ್ಪು ಮಾಡಿದೆ ತಾಯಿ, ನೀನು ತಪ್ಪು ಮಾಡಿದೆ. ದೇವದೇಂದ್ರ ನಿನ್ನ ರೂಪಕ್ಕೆ ಶೀಲಕ್ಕೆ ಕೈ ಹಾಕ್ತಿರೋ ಈಗ ಕಾಮದನ್ಗೆ ಕರುಣೆ ತೋರ್ತೀಯ ತಾಯಿ. ಬೇಡ ತಾಯಿ, ಬೇಡ. ಅವ್ವಾರ, ಬೇಡ ತಾಯಿ, ಬೇಡ. ಇಲ್ಲ ಸಿಂಧೂರ, ನನ್ನ ಮೈದುನ ಕುಡಿದ ಅಮಲಿನಲ್ಲಿ ಈ ರೀತಿ ವರ್ತಿಸಿದ್ದಾನೆ. ಆದ್ರೆ ನನ್ನ ಮೈದುನ ಯಾವತ್ತು ದಾರಿ ತಪ್ಪು ಅನ್ನಲ್ಲಪ್ಪ, ತಪ್ಪು ಅನ್ನಲ್ಲ. ಅವ್ವ ಲೇ ಶರತ, ನಿನ್ನ ನಶೀಬ ಬಾ ಚಲೋ ಐತಿ ಮಗನ, ಅದಕ್ಕೆ ಬದುಕುಳಿದಿ. ಹೋಗು ಹೋಗು ಮಗನ, ಹೋಗು. ಇನ್ನೊಂದ್ ಸಾರಿ ಏನಾದ್ರು ಈ ದೇವತೆ ನನ್ನ ಪಡೆದವನ ಮೇಲೆ ಕಾಮದ ಕಣ್ಣು ಹರಿಸಿದ ಮಗನ, ಅವತ್ತೇ ಈ ಸಿಂಧೂರನ ಕೈಯಾರ ನಿನ್ನ ಮಾರನ ಓಮ. ಸಿಂಧೂರ, ನಮ್ಮ ಈ ದೇಶಗತಿ ಮನೆತನಕ್ಕೆ ಹಿಂದೆ ಯಾವತ್ತೂ ಯಾರು ಕೆಟ್ಟ ಹೆಸರನ್ನು ತಂದಿಲ್ಲಪ್ಪ. ಅದಕ್ಕೆ ಈ ನಮ್ಮ ಧರ್ಮದ ಅರಮನೆಗೆ ಯಾವತ್ತೂ ಕೆಡುಕು ಆಗಬಾರ್ದು. ಅದಕ್ಕೆ ಇಲ್ಲಿ ನಡೆದಿರುವ ಈ ಕೆಟ್ಟ ಘಟನೆಯನ್ನ ನಾವಿಬ್ಬರ ಮಧ್ಯೆನೇ ಇರಬೇಕು ಸಿಂಧೂರ, ನಾವಿಬ್ಬರ ಮಧ್ಯೆನೇ ಇರಬೇಕು. ಅದಕ್ಕೆ ನೀ ಈ ವಿಷಯವನ್ನ ನಿಮ್ಮ ದಣಿಗಾಗ್ಲಿ ಈ ಸಮಾಜಕ್ಕಾಗ್ಲಿ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಸಿಂಧೂರ, ಗೊತ್ತಾಗಬಾರ್ದು. ಅವರ ಕಸದ ತೊಟ್ಟೆಯಲ್ಲಿ ಬಿದ್ದು ಸಾಯುವನನ್ನು ಅಪ್ಪುಗೆಯಿಂದ ಅಕ್ಕರೆಯಿಂದ ಎತ್ತು ತಂದು ಕೈ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಕುಸಮ್ಮ ನಾನು. ನನ್ನ ಉಸಿರು ಈ ಭೂಮಿಯ ಮೇಲೆ ಇರುವವರೆಗೂ ಈ ವಿಷಯವನ್ನು ಯಾರ ಮುಂದೆ ಹೇಳುವುದಿಲ್ಲ ತಾಯಿ, ಹೇಳುವುದಿಲ್ಲ. ಇದು ನಿನ್ನ ಪಾದ. ಎದ್ದೇಳಪ್ಪ ಕಂದ, ಎದ್ದೇಳು. ಸಿಂಧೂರ, ದೊಡ್ಡಪ್ಪ, ನಮ್ಮ ಯಜಮಾನರು ನಿಮ್ಮ ದನಿಗಳು ಪೇಟೆಗೆ ಹೋಗಿದ್ದಾರಪ್ಪ. ನಿನ್ನನ್ನ ಬರ ಹೇಳಲು ಹೇಳಿದ್ದಾರೆ. ಹೋಗಪ್ಪ, ಹೋಗು. ಸರಿ ತಾಯಿ, ನಾನಿನ್ನು ದಣಿಯರ ಹತ್ರ ಹೋಗಿ ಬರ್ತೇನೆ ತಾಯಿ. ಸರಿಯಪ್ಪ. ತಾಯಿ ಬನಶಂಕರಿ ತಾಯಿ, ನನ್ನ ಮೈದನಿಗೆ ಇನ್ನು ಮುಂದಾದ್ರೂ ಒಳ್ಳೆ ಬುದ್ಧಿಯನ್ನು ಕರುಣಿಸುತ್ತ ಆ ತಾಯಿಯನ್ನು ನಾನು ಬೇಡಿಕೊಳ್ತೇನೆ, ಆ ತಾಯಿಯನ್ನು ನಾನು ಬೇಡಿಕೊಳ್ತೇನೆ.